ಶ್ರೀ ಗುರುಭ್ಯೋ ನಮಃ. ಸರ್ವರಿಗೂ ವಿಶ್ವ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಪ್ರಸಿದ್ಧ ಯೋಗ ಗುರುಗಳಾದಂತಹ ರಾಮಕೃಷ್ಣ ಭಟ್ಟ ಶಿರುವಳ್ಳಿ ಹಾಗೆ ಶ್ರೀಯುತ ಗಣೇಶ ಹೆಗಡೆ ಗುಂದ ಇವರನ್ನ ನೆನಪಿಸಿಕೊಳ್ತಾ, ಸನಾತನ ಪರಂಪರೆಯ ತತ್ವಶಾಸ್ತ್ರಗಳಿಗೆ ದರ್ಶನ ಎಂಬ ಹೆಸರು ಪ್ರಾಜ್ಞರಿಂದ ರೂಢಿಯಲ್ಲಿರುವಂತಹದ್ದು. ಯಾಕೆಂದ್ರೆ ಅವರ ಒಂದು ಉಪಾಸನೆ, ತಪಸ್ಸು, ಸಾಧನೆಯ ಮೂಲಕ ಮನಸ್ಸಿನ ಶುದ್ಧೀಕರಣ, ಕೇಂದ್ರೀಕರಣದಿಂದ ಸಾಗರೋಪಾದಿಯಲ್ಲಿರುವಂತಹ ಜ್ಞಾನ ರಾಶಿಗಳನ್ನು ಸಾಕ್ಷಾತ್ಕರಿಸಿಕೊಂಡವರು ನಮ್ಮ ಪೂರ್ವಜರು. ಮಾತ್ರ ಅಲ್ಲ, ಇಂತಹ ವಿಚಾರಗಳನ್ನು ಜಗತ್ತು ವ್ಯಾಪಿಯಾಗುವ ರೀತಿಯಲ್ಲಿ ಅದನ್ನು ವಿಶ್ವಕ್ಕೆ ತಿಳಿಸಿಕೊಟ್ಟದ್ದರಿಂದ ಇದಕ್ಕೆ ದರ್ಶನ ಎನ್ನುವಂಥ ಹೆಸರು ಸಾರ್ಥಕವಾಗಿರುವಂತಹದ್ದು. ಅಂತಹ ಷಡ್ ದರ್ಶನಗಳಲ್ಲಿ ಯೋಗ ದರ್ಶನವು, ಯೋಗಶಾಸ್ತ್ರವು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹದ್ದು ಎಂಬುದಾಗಿ ವಿನಾಯಕ ಭಟ್ ಕಾಜಿನಮನೆಯವರು ತಮ್ಮ ಲೇಖನದಲ್ಲಿ ಉಲ್ಲೇಖಿಸಿರುತ್ತಾರೆ. ಪತಂಜಲಿ ಪ್ರಣೀತವಾದಂಥ ಯೋಗಶಾಸ್ತ್ರ ನಮ್ಮ ಮಾನವ ಜನಾಂಗಕ್ಕೆ ಒಂದು ದಿವ್ಯವಾದ, ಭವ್ಯವಾದ ಕೊಡುಗೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸನಾತನೋ ನಿತ್ಯ ನೂತನಃ ಎನ್ನುವಂಥ ಮಾತಿಗೆ ಈ ಯೋಗಶಾಸ್ತ್ರ ಒಂದು ಪ್ರತ್ಯಕ್ಷವಾದ ಉದಾಹರಣೆಯಾಗಿದೆ. ಸುಧಾರಣೆಯ, ಬದಲಾವಣೆಯ, ಆಡಂಬರದ ಬದುಕಿನ ಯಾನದಲ್ಲಿ ಆತಂಕ, ಒತ್ತಡ, ನೋವು, ನಷ್ಟಗಳಿಗೆ ಒಳಗಾದಾಗ ನೆಮ್ಮದಿಯಲ್ಲಿ ಶಾಂತಿ ಹೇಗೆ, ಸಮಾಧಾನ ಎಂದು ಯೋಚಿಸಿದಾಗ ನಮಗೆ ಕಾಣುವಂಥ ಮಾರ್ಗ ಮಿಂಚು, ಭರವಸೆಯ ಬೆಳಕು ಯೋಗ, ಧ್ಯಾನ, ಪ್ರಾಣಾಯಾಮಗಳು. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜನಿರಾಲತೋಸ್ಮಿನ್. ಯೋಗ ವ್ಯಾಕರಣ ಮತ್ತು ವೈದ್ಯಶಾಸ್ತ್ರದ ಮೂಲಕ ಮಾನವನ ಮನಸ್ಸು, ಮಾತು ಮತ್ತು ದೇಹವನ್ನ ಶುದ್ಧಗೊಳಿಸಿದ ಮಹರ್ಷಿ ಪತಂಜಲಿಗಳಿಗೆ ಈ ಶ್ಲೋಕದಲ್ಲಿ ವಂದನೆ ಸಲ್ಲಿಸಲಾಗಿದೆ. ಶ್ರುತಿ, ಸ್ಮೃತಿ, ಪುರಾಣಗಳ ಆಧಾರಭೂತವಾದ ನಮ್ಮ ಜೀವನ ಶೈಲಿಯಲ್ಲಿ ಯೋಗಶಾಸ್ತ್ರಕ್ಕೆ ವಿಶೇಷವಾದಂಥ ಸ್ಥಾನವಿದೆ. ಆದ್ದರಿಂದ ಯೋಗದ ಪ್ರಯೋಜನ ಏನು ಅನ್ನೋದನ್ನು ನಾವೆಲ್ಲರೂ ತಿಳ್ಕೊಳ್ಳೋಣ. ನಾನು ಕೇಳಿ ತಿಳಿದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಪ್ರಯತ್ನ. ಈ ಯೋಗವನ್ನು ಪ್ರತಿದಿನ ಮಾಡೋದ್ರಿಂದ ದೈಹಿಕ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ. ಸ್ನಾಯುಗಳು, ಎಲುಬುಗಳು, ಮೂಳೆ, ನರಗಳು ಬಲಗೊಳ್ಳುತ್ತವೆ. ರಕ್ತ ಸಂಚಾರವು ಉತ್ತಮವಾಗಿ ಆಗುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ. ಹಾಗೆ ಮಾನಸಿಕವಾಗಿ ಶಾಂತಿ ದೊರೆಯುತ್ತದೆ. ಆತಂಕ ಕಡಿಮೆಯಾಗುತ್ತದೆ. ಚಂಚಲವಾದ ಮನಸ್ಸು ಹಿಡಿತದಲ್ಲಿ ಇಡುವುದಕ್ಕೂ ಹಾಗೂ ಏಕಾಗ್ರತೆಯನ್ನು ಹೆಚ್ಚಿಸುವುದಕ್ಕೂ ಕೂಡ ಈ ಯೋಗ ಸಹಕಾರಿಯಾಗಿದೆ. ಉತ್ತಮವಾದ ನಿದ್ರೆಯನ್ನು ಪಡೆದುಕೊಳ್ಳುವುದಕ್ಕೂ ಕೂಡ ಈ ಯೋಗ ಧ್ಯಾನಗಳು ಸಹಕಾರಿಯಾಗಿವೆ. ದೈನಂದಿನ ಒತ್ತಡದ, ಆತಂಕದ ಬದುಕಿನ ನಿರ್ವಹಣೆಯಲ್ಲಿ ಹಲವಾರು ರೋಗಗಳಿಗೆ ತುತ್ತಾಗುತ್ತಿರುವಂಥ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿಯೂ ಕೂಡ ಇವು ಸಹಕಾರಿಯಾಗಿವೆ. ಅನೇಕ ರೀತಿಯ ರೋಗಗಳನ್ನು ತಡೆಗಟ್ಟುತ್ತವೆ. ಮಾತ್ರವಲ್ಲ, ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ಸಾಧ್ಯ. ಆತ್ಮಜ್ಞಾನ, ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತದೆ. ಮನಸ್ಸು ಮತ್ತು ದೇಹದ ಸಮತೋಲನವನ್ನು ಕಾಪಾಡುತ್ತದೆ. ಇನ್ನು ಸೂರ್ಯ ನಮಸ್ಕಾರ ಅನ್ನೋದು
ಯೋಗಶಾಸ್ತ್ರದಲ್ಲಿಯೇ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹದ್ದು. ದೇಹದ ಚೈತನ್ಯಕ್ಕೆ ಸೂರ್ಯನ ಕಿರಣ ಎಷ್ಟು ಮಹತ್ವದೋ, ದೇಹದ ಆರೋಗ್ಯಕ್ಕೆ ಸೂರ್ಯ ನಮಸ್ಕಾರ ಅಷ್ಟೇ ಮಹತ್ವದ್ದಾಗಿದೆ. ಸೂರ್ಯ ನಮಸ್ಕಾರ ದೇಹಕ್ಕೆ ಶಕ್ತಿ, ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಈ ಸೂರ್ಯ ನಮಸ್ಕಾರದಲ್ಲಿ 12 ಆಸನಗಳಿದ್ದು ಅವುಗಳು ಕ್ರಮವಾಗಿ ಮಾಡುವುದರಿಂದ ದೇಹದ ಎಲ್ಲ ಭಾಗಗಳಿಗೂ ವ್ಯಾಯಾಮ ದೊರೆಯುತ್ತದೆ, ದೇಹ ಸದೃಢವಾಗುತ್ತದೆ ಮತ್ತು ಚುರುಕಾಗಿರುತ್ತದೆ. ರಕ್ತ ಸಂಚಾರವು ಸುಧಾರಿಸುತ್ತದೆ ಹಾಗೂ ಸ್ನಾಯುಗಳು ಬಲಗೊಳ್ಳುತ್ತವೆ. ಸೂರ್ಯ ನಮಸ್ಕಾರದಿಂದ ಜೀರ್ಣಕ್ರಿಯೆ ಕೂಡ ಉತ್ತಮಗೊಳ್ಳುತ್ತದೆ. ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡೋದರಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ. ಉತ್ತಮ ಜೀವನ ಶೈಲಿಗೆ ಇದೊಂದು ಒಳ್ಳೆಯ ಅಭ್ಯಾಸ. ಯೋಗ ಸ್ಪರ್ಧೆಯಲ್ಲಿ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಪ್ರಶಸ್ತಿ ಗೆದ್ದು ರಾಷ್ಟ್ರಕ್ಕೆ ಆಯ್ಕೆಯಾದಂಥ ಉತ್ತಮ ಶಿಕ್ಷಕಿ ರಾಧಾ ಭಟ್ ಅವರಿಂದ ಯೋಗದ ಬಗ್ಗೆ ಮಾತು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಾಧಾ ಭಟ್ ಅಂತೇಳಿ. ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ನಾನು ಇವತ್ತು ಯೋಗದ ಕುರಿತು, ಯೋಗದ ಮಹತ್ವವನ್ನು ಕುರಿತು ಒಂದೆರಡು ವಿಚಾರವನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ಯೋಗ ಎಂದರೆ ನಮ್ಮ ದೈಹಿಕ ಮತ್ತು ಮಾನಸಿಕತೆಗೆ ಸಂಬಂಧಿಸಿದಂಥ ಒಂದು ಆಧ್ಯಾತ್ಮಿಕ ಅಭ್ಯಾಸ ಅಂತೇಳಿ ಹೇಳ್ಬೋದು. ಇದು ಮನುಷ್ಯನ ದೇಹ, ಮನಸ್ಸು ಮತ್ತು ಉಸಿರಾಟ ಕ್ರಿಯೆಯನ್ನು ಸುಸ್ಥಿತಿಯಲ್ಲಿ ಇಡುವಂಥ ಒಂದು ಮಾರ್ಗ. ಯೋಗವು ಭಾರತೀಯ ಋಷಿಮುನಿಗಳ ಕೊಡುಗೆಯಾಗಿದೆ. ಯೋಗ ಪಿತಾಮಹ ಪತಂಜಲಿ ಮಹರ್ಷಿ. ಎಲ್ಲರಿಗೂ ಗೊತ್ತಿರುವಂತೆ ಯೋಗಕ್ಕೆ 8 ಅಂಗಗಳಿವೆ. ಯೋಗದ ವಿಧಗಳು ಮಾತ್ರ 3: ಜ್ಞಾನಯೋಗ, ಕರ್ಮಯೋಗ ಮತ್ತು ಭಕ್ತಿ ಯೋಗ ಅಂತೇಳಿ. ಯೋಗ ಎಂದರೆ ಸಮಾಧಾನ ಅಂತ ಹೇಳ್ಬೋದು. ಯೋಗ ಎಂದರೆ ಶಿಸ್ತು, ಯೋಗ ಎಂದರೆ ಶಾಂತಿ, ಯೋಗ ಎಂದರೆ ನೆಮ್ಮದಿ. ಯೋಗ ಎಂದರೆ ಖುಷಿ, ಆರೋಗ್ಯ. ರೋಗವನ್ನು ನಿಯಂತ್ರಿಸುವುದು ಯೋಗ. ರೋಗ ಬರದಂತೆ ತಡೆಯುವುದು ಕೂಡ ಯೋಗ. ಒಬ್ಬ ಮನುಷ್ಯನಿಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಏನೆಲ್ಲ ಬೇಕೋ ಅದನ್ನು ನೀಡುವುದೇ ಯೋಗ ಅಂತೇಳಿ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದಲೇ ನಾವು ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆ ಮುಂತಾದವುಗಳನ್ನು ನಾವು ನೋಡ್ತೇವೆ. ಈ ತಲೆಮಾರಿನ ಮಕ್ಕಳ ಜೀವನ ಶೈಲಿಯೇ ಇದಕ್ಕೆಲ್ಲ ಕಾರಣ ಅಂಥೇಳಿ ಹೇಳ್ಬೋದು. ಯಾಕೆ ಕೇಳಿದ್ರೆ, ಮಕ್ಕಳು ನೋಡಿ ಮೊಬೈಲ್, ಕಂಪ್ಯೂಟರ್, ಟಿವಿಗಳ ವಿಪರೀತ ಬಳಕೆಯನ್ನು ಮಾಡ್ತಾರೆ. ದೈಹಿಕ ಚಟುವಟಿಕೆ ಇಲ್ಲವೇ ಇಲ್ಲ. ಎಲ್ಲೋ ತಯಾರಿಸಿದ ಆಹಾರ, ಅಂದರೆ ತಯಾರಿಸಿ ಸೇಕರಿಸಿ ಇಟ್ಟಂಥ ಆಹಾರವನ್ನು ತಿನ್ನೋದು, ಇವೆಲ್ಲ ನಮ್ಮ ಆರೋಗ್ಯವನ್ನು ಕೆಡಿಸುತ್ತಿವೆ. ಚಟುವಟಿಕೆ ಇಲ್ಲದಂಥ ಮನುಷ್ಯನ ತೂಕ ತಾನಾಗಿಯೇ ಹೆಚ್ಚುತ್ತದೆ. ಅದಕ್ಕೆ ಒಬೆಸಿಟಿ ಅಂತೇಳಿ ಹೇಳ್ತಾರೆ. ಅದು ಕೂಡ ಒಂದು ಕಾಯಿಲೆ. ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಒಂದೇ ಯೋಗಾಭ್ಯಾಸ. ಕೇವಲ ಯೋಗದಿಂದ ಮಾತ್ರ ಮನುಷ್ಯ ಆರೋಗ್ಯವಂತನಾಗಿ ಬಾಳಲಿಕ್ಕೆ ಸಾಧ್ಯ ಇದೆಯಾ? ಅದು ಕೂಡ ಇಲ್ಲ. ಮನುಷ್ಯನ ದೇಹವು 4 ಕಂಬಗಳ ಮೇಲೆ ನಿಂತಿದೆ. 4 ಪಿಲ್ಲರ್. ಅಂದರೆ ಒಂದು ಕಟ್ಟಡ ಸುಸ್ಥಿತಿಯಲ್ಲಿ ನಿಲ್ಲಬೇಕಾದ್ರೆ ಅದರ 4 ಕಂಬಗಳು ಹೇಗೆ ಭದ್ರವಾಗಿ ಇರಬೇಕೋ ಹಾಗೆ ನಮ್ಮ ದೇಹಕ್ಕೂ ಕೂಡ 4 ಕಂಬಗಳನ್ನು ನಾವು ಭದ್ರಪಡಿಸಿಕೊಳ್ಳಬೇಕು. ಹಾಗಾದರೆ ಆ ಕಂಬಗಳು ಯಾವ್ಯಾವುದಪ್ಪ? ಉತ್ತಮವಾದಂಥ ಆಹಾರ ಒಂದನೇದು, 2ನೇದು ಉತ್ತಮವಾದಂಥ ವಿಚಾರವನ್ನು ಕೂಡ ನಾವು ಮಾಡಬೇಕು. ಹಾಗೆ 3ನೇದು ಉತ್ತಮವಾದಂಥ ನಿದ್ದೆ ಕೂಡ ಅತಿ ಅವಶ್ಯಕವಾಗಿದೆ. ಹಾಗೆ 4ನೇದು ಕ್ರಮಬದ್ಧವಾದಂಥ ಯೋಗ. ಇವುಗಳನ್ನು ಸರಿಯಾಗಿ ಮಾಡಿದರೆ ನಮ್ಮ ದೇಹದ ಕಂಬಗಳು ಸರಿಯಾಗಿ ನಿಲ್ತವೆ. ಇಲ್ಲಿಯೂ ಕೂಡ ನಾವು 3 ನಿಯಮವನ್ನು ಪಾಲಿಸಬೇಕು. ದೇಹಕ್ಕೆ ಯೋಗ, ಮನಸ್ಸಿಗೆ ಧ್ಯಾನ, ಉಸಿರಿಗೆ ಪ್ರಾಣಾಯಾಮ. ದೇಹ, ಮನಸ್ಸು, ಉಸಿರು ಇವು ಸರಿಯಾಗಿದ್ದರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ರೋಗದಿಂದ ನಾವು ದೈಹಿಕ ಮತ್ತು ಮಾನಸಿಕವಾಗಿ ಕುಗ್ಗುತ್ತೇವೆ. ಹಾಗಾದರೆ ಯೋಗದಿಂದ ನಾವು ದೈಹಿಕ ಮತ್ತು ಮಾನಸಿಕವಾಗಿ ಸುಧಾರಿಸಿಕೊಳ್ತೇವೆ. ಯೋಗದಿಂದ ಕೋಪವನ್ನು ಕಡಿಮೆ ಮಾಡಿಕೊಳ್ಳುವಂಥ ಶಕ್ತಿ ಕೂಡ ಇದೆ. ಕೋಪವು ಕಡಿಮೆ ಆಯಿತು ಅಂದರೆ ನೋಡಿ, ಸಮಾಜದಲ್ಲಿ
ಶಾಂತಿ ನೆಲೆಸ್ತದೆ. ಉತ್ತಮ ಸಮಾಜ ನಿರ್ಮಾಣದಲ್ಲಿ ಯೋಗದ ಪಾತ್ರ ಹಿರಿದಾಗಿದೆ ಅಂತ ಹೇಳಿ ನಾವು ಹೇಳ್ಬಹುದು. ಒತ್ತಡ ಆತಂಕವನ್ನ ಈ ಯೋಗ ಕಡಿಮೆಗೊಳಿಸ್ತದೆ. ಯೋಗವು ಭಾರತದಲ್ಲಿ ಹುಟ್ಟಿಕೊಂಡಂತ ಪ್ರಾಚೀನ ವಿಜ್ಞಾನ ಅಂತ ಹೇಳಿ ನಾವು ಹೇಳ್ಬಹುದು. ಆದರೂ ಕೂಡ ಅದನ್ನು ನಾವು ಮರೆತಿದ್ದೇವೆ. ಕಳೆದ 12 ವರ್ಷಗಳ ಹಿಂದೆ ವಿಶ್ವಸಂಸ್ಥೆ ಅಂದರೆ 2014 ಜೂನ್ 21ನೇ ದಿನವನ್ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿನ ಅಂತ ಹೇಳಿ ಆಚರಣೆಗೆ ತಂದೆ. ಆ ಮೂಲಕವಾದರೂ ನಾವು ಯೋಗ ಮಾಡಿ ರೋಗವನ್ನ ದೂರ ಮಾಡಿಕೊಳ್ಳಿ ಅಂತ ಹೇಳಿ ಅವರ ಒಂದು ವಿಚಾರ. ಯೋಗದ ಮಹತ್ವವನ್ನು ನಾವು ತಿಳಿದು ಪ್ರತಿಯೊಬ್ಬರೂ ಕೂಡ ಈ ಆಚರಣೆಯನ್ನ ಮಾಡಲೇಬೇಕು. ಉತ್ತಮ ಶಿಕ್ಷಕಿ, ಯೋಗ ಸಾಧಕಿಯೂ ಆದಂಥ ಶ್ರೀಮತಿ ರಾಧಾ ಭಟ್ರವರ ಅನುಭವದ ಅನಸುರಣೀಯ ಮಾತುಗಳನ್ನು ಬದುಕಿನಲ್ಲಿ ಪಾಲಿಸುತ್ತಾ ಬದುಕನ್ನು ಸುಂದರವಾಗಿಸಿಕೊಳ್ಳೋಣ.